ಸಂಜೀವಿನಿ ರೇಖಿ ಮತ್ತು ಹೆಪ್ನೋಸಿಸ್ ಸೆಂಟರ್. ಮುಂಚೆ ಎಲ್ಲ ಹೇಳ್ತಾ ಇದ್ರು ನೆಗಡಿ ಒಂದು ಚಿಕ್ಕ ನೆಗಡಿ ಬಂದರೆ ಈಗ ಮಾಡ್ತೀರಾ ಅಂತೇಳಿ, ಬಟ್ ಈಗ ಆಗಿಲ್ಲ. ಯಾವುದೇ ಥರ ಇದು ಕಾಮನ್ ಕೋಲ್ಡ್ ಇರಲಿ, ಅದು ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ. ಇದರಲ್ಲಿ ಏನಾಗುತ್ತೆ ಅಂದರೆ ಹುಷಾರಿಲ್ಲ ಅಂದ ಕೂಡಲೇ ನಾವು ಇಡ್ಲಿ ಜಾಸ್ತಿ ಮೊರೆ ಹೋಗ್ತೀವಿ. ಅಂದರೆ ಪೇಷಂಟ್ ಫ್ರೆಂಡ್ಲಿ ಫುಡ್ ಅಂತ ಹೇಳಿ ಇಡ್ಲಿ ತಗೋತಾರೆ. ಆದಷ್ಟು ಈ ಕೋಲ್ಡ್ ಅಥವಾ ಕಾಫ್ ಅಥವಾ ಫೀವರ್ ಇದ್ದಾಗ ಜನರಲಿ ಇಡ್ಲಿನ ಅವಾಯ್ಡ್ ಮಾಡಿ. ಅದರಲ್ಲಿ ಈ ಸೀಸನಲ್ಲಿ ಜನರಲಿ ಏನು ಮಾಡ್ತೀವಿ ಅಂದರೆ ಕಫ ಮತ್ತು ವಾತ ಪ್ರಿಡಾಮಿನೆನ್ಸ್ ಇರೋ ಕಫ ಜಾಸ್ತಿ ಇರುತ್ತೆ. ಅಂದರೆ ಅಲರ್ಜಿಕ್ ಬ್ರಾಂಕೈಟಿಸ್ ಇರ್ಬೋದು, ಇಲ್ಲ ಪ್ರೊಡಕ್ಟಿವ್ ಕಾಫ್ ಇರ್ಬೋದು, ಈ ಥರದ್ದು ಜಾಸ್ತಿ ಇರುತ್ತೆ. ಅಪೇಕ್ಷಾ ಜೈನ್. ಕೆಮ್ಮು ನೆಗಡಿ ತುಂಬಾ ಕಾಮನ್ ಸಮಸ್ಯೆಗಳಾದ್ರೂ ಅವುಗಳಿಂದಾಗೋ ಕಿರಿಕಿರಿ ಇದೆಯಲ್ಲ, ರಾತ್ರಿ ಚೆನ್ನಾಗಿ ನಿದ್ದೆ ಬರಲ್ಲ, ಕೆಲ್ಸದ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಹೀಗೆ ವಾಸಿ ಆಗೋವರೆಗೂ ಏನಾದ್ರೂ ಒಂದು ಕಿರಿಕಿರಿ ಆಗ್ತಾನೆ ಇರುತ್ತೆ. ಹಾಗಿದ್ರೆ ಈ ಕಾಮನ್ ಸಮಸ್ಯೆಗಳಿಗೆ ಸಿಂಪಲ್ ಸೊಲ್ಯೂಷನ್ ಏನು? ಇದನ್ನ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಖ್ಯಾತ ಆಯುರ್ವೇದ ತಜ್ಞೆ ಡಾಕ್ಟರ್ ಯಮುನಾ BS. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲನೇದಾಗಿ, ನೆಗಡಿ ಸಮಸ್ಯೆಗೆ ಏನೆಲ್ಲ ಪರಿಹಾರಗಳಿವೆ? ಮನೆಯಲ್ಲಿ ಯಾವ ರೀತಿ ನಾವು ಸಿಂಪಲ್ ಆಗಿ ಕೇರ್ ತಗೋಬಹುದು? ಈಗ ನೆಗಡಿ ಅಂದಿದ ಕೂಡಲೇ ಇತ್ತೀಚೆಗೆ ಈ ಕೋವಿಡ್ ಆದಮೇಲೆ ತುಂಬ ಜನಕ್ಕೆ ಭಯ ಇದೆ. ಅಂದರೆ ನೆಗಡಿ ಅಂದ ಕೂಡಲೇ ಭಯ ಪಡೋ ಅಂಥದ್ದಿದೆ. ಮುಂಚೆ ಎಲ್ಲ ಹೇಳ್ತಾ ಇದ್ರು ಒಂದು ಚಿಕ್ಕ ನೆಗಡಿ ಬಂದರೆ ಈಗ ಮಾಡ್ತೀರಾ ಅಂತೇಳಿ, ಬಟ್ ಈಗ ಆಗಿಲ್ಲ. ಯಾವುದೇ ಥರ ಇದು ಕಾಮನ್ ಕೋಲ್ಡ್ ಇರಲಿ, ಅದು ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ. ಈ ಥರ ಸಮಸ್ಯೆಗಳಲ್ಲಿ ನೆಗಡಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಆದರೆ ಭಯ ಪಡೋ ಅಂಥದ್ದೇನಿಲ್ಲ. ಜನರಲಿ ಎಲ್ಲರ ಮನೇಲೂ ಅಮೃತ ಬಳ್ಳಿ ಅಂತೂ ಇದ್ದೇ ಇರುತ್ತೆ. ಅಮೃತ ಬಳ್ಳಿ ಏನಾದರೂ ಇದ್ದರೆ ಅದರ ಸ್ಟೆಮ್ಮನ್ನು 1 ರಿಂದ 2 ಇಂಚಷ್ಟು ಸ್ಟೆಮ್ಮನ್ನು ತೊಗೊಂಡು ಒಂದು 2 ಲೀಟರ್ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ, ಯಾವಾಗ ನೆಗಡಿ ಬರುತ್ತಲ್ಲ ಆವಾಗ ನೀವು ಇದನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕುದಿಸಿ ಆದಮೇಲೆ ಒಂದು ಫ್ಲಾಸ್ಕಲ್ಲಿ ಹಾಕಿಟ್ಕೊಂಡು ಗಂಟೆಗೊಂದ್ಸಲ ಸುಮ್ಮನೆ, ಈಗ ಒಂದು 30 ರಿಂದ 40 ml, ನಾವೀಗ ಕಾಫಿ ಟೀನ ಯಾವ ಥರ ಬಿಸಿ ಬಿಸಿಯಾಗಿ ಕುಡಿತೀವಲ್ಲ ಆ ಥರ ಅವರು ಬಿಸಿ ಬಿಸಿಯಾಗಿ ಸೇವಿಸ್ತಾ ಬಂದರೆ ಮ್ಯಾಕ್ಸಿಮಮ್ 12 ರಿಂದ 13 ಗಂಟೆ ಒಳಗಡೆ ನಿಮ್ಮ ನೆಗಡಿ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಇನ್ನು ಎರಡನೇದಾಗಿ, ಈಗ ಅಮೃತ ಬಳ್ಳಿ ಇಲ್ಲ ಮನೇಲಿ ಏನು ಮಾಡೋದು? ಈಗ ನಿಮ್ಮ ಬೆಂಗಳೂರಂಥ ಸಿಟಿಲಿದ್ದೀರಾ ಅಂದರೆ ನಿಮಗೆ ಜನರಲಾಗಿ ಎಲ್ಲ ಸ್ಟೋರ್ಗಳಲ್ಲೂ ಸೀತೋಪಲಾದಿ ಚೂರ್ಣ ಅಂತ ಹೇಳಿ ಸಿಗುತ್ತೆ. ಇದರಲ್ಲಿ ಮೇಯ್ನಾಗಿ 6 ಥರದ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಸೀತೋಫಲ, ವಂಶಲೋಚನ, ಪಿಪ್ಪಲಿ, ಏಲ, ಲವಂಗ ಅಂತೇಳಿ. ಈ ಒಂದು ಚೂರ್ಣನ ಒಂದು 1/4 ಚಮಚದಷ್ಟು ಚೂರ್ಣನ 1 ಚಮಚ ಹನಿ ಜೊತೆ ಮಿಕ್ಸ್ ಮಾಡಿ ದಿನದಲ್ಲಿ ಒಂದು 5 ರಿಂದ 6 ಬಾರಿ ತಗೊಳ್ಳೋದ್ರಿಂದಲೂ ಕೂಡ ಸಂಪೂರ್ಣವಾಗಿ ನೆಗಡಿ ಕೂಡ ಕಡಿಮೆ ಆಗುತ್ತೆ. ಇದು ಅವೈಲಬಿಲಿಟಿ ಇಲ್ಲ, ನಿಮಗೆ ಮಾಡ್ಕೊಳಕ್ಕಾಗಲ್ಲ ಅಂದಾಗ ಮನೆಯಲ್ಲಿ ಅಡಿಗೆ ಅರಿಶಿನ ಅಂತೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಎಲ್ಲರ ಮನೆಯಲ್ಲೂ ಅಡಿಗೆ ಅರಿಶಿನ 1 ಲೋಟ ನೀರು ಪ್ಲಸ್ ಅರ್ಧ ಲೋಟ ಹಾಲು, ಅದು A2 ಮಿಲ್ಕ್ ಇದ್ರೆ ತುಂಬ ಒಳ್ಳೆಯದು. ಅದರ ಜೊತೆಗೆ ಒಂದು 1/4 ಚಮಚದಷ್ಟು ಅರಿಶಿಣ ಪ್ಲಸ್ ಒಂದು 2 ಚಿಟಿಕೆ ಅಷ್ಟು ಪಿಪ್ಪಲಿ ಚೂರ್ಣ ಅಂದರೆ ಪೆಪ್ಪರ್ ಪೌಡರನ್ನು ಹಾಕಿ ಚೆನ್ನಾಗಿ ಕುದಿಸಿ, ಅದು 1.5 ಲೋಟ ಇರೋದು ಅರ್ಧ ಲೋಟ ಆಗೋವರೆಗೂ ಚೆನ್ನಾಗಿ ಕುದಿಸಿ ನೀವು ಅದನ್ನು ಸೇವಿಸಿದ್ರೂ ಕೂಡ ಈಗ ಸಾಮಾನ್ಯವಾದ ನೆಗಡಿ ಕೂಡ ಇದರಿಂದ ಸಂಪೂರ್ಣವಾಗಿ ಗುಣ ಆಗುತ್ತೆ. ಸಂಜೀವಿನಿ ರೇಖಿ ಮತ್ತು ಹೆಪ್ನೋಸಿಸ್ ಸೆಂಟರ್. ಇಲ್ಲಿ ಡಿಪ್ರೆಷನ್, ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ, ಆರ್ಥಿಕ ಸಮಸ್ಯೆ, ಪೂರ್ವಜನ್ಮ ಹಾಗೂ ಪ್ರೇತಾತ್ಮ ಸಮಸ್ಯೆ, ತುಂಬಾ ದಿನಗಳಿಂದ ಆಸ್ಪತ್ರೆಯಲ್ಲಿ ವಾಸಿಯಾಗದ ಸಮಸ್ಯೆಗಳು ಹಾಗೂ ಮಾಟ ಮಂತ್ರ ಮತ್ತು ನೆಗೆಟಿವ್ ಎನರ್ಜಿಗಳನ್ನು ರೇಖಿ ಮತ್ತು ಹಿಪ್ನೋಟಿಸಿಸ್ ಅಂದರೆ ಆತ್ಮಚಿಕಿತ್ಸೆ ಮುಖಾಂತರ ಗುಣಪಡಿಸಲಾಗುವುದು ಮತ್ತು ರೇಖಿ ಮತ್ತು ಹಿಪ್ನೋಟಿಸಿಸ್ ವಿದ್ಯೆಗಳನ್ನು ಹೇಳಿಕೊಡಲಾಗುವುದು. ಈ ವಿದ್ಯೆಯನ್ನು ಕಲಿಯುವುದರ ಉಪಯೋಗ 8 ಚಕ್ರಗಳನ್ನು ಶುದ್ಧಿಗೊಳಿಸುವುದು, ದೇಹದ ಔರವನ್ನು ರಕ್ಷಿಸಿಕೊಳ್ಳುವುದು, ನೆಗೆಟಿವ್ ಎನರ್ಜಿಗಳಿಂದ ದೇಹವನ್ನು ಪಾಸಿಟಿವ್ಗೊಳಿಸಲು, ಬುದ್ಧಿಯನ್ನು ಚುರುಕುಗೊಳಿಸಿ ಏಕಾಗ್ರತೆ, ನೆನಪಿನ ಶಕ್ತಿ ಹೆಚ್ಚಿಸಿಕೊಳ್ಳಲು, ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಲು ಎಲ್ಲಾ ವಯಸ್ಸಿನವರು ಕಲಿಯಬಹುದಾದ ಸರಳ ವಿದ್ಯೆ. ಎಂದೇ ಭೇಟಿ ಕೊಡಿ ಸಂಜೀವಿನಿ ರೇಖಿ ಮತ್ತು ಹಿಪ್ನೋಟಿಸಿಸ್ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರೇಖಿ ಮಾಸ್ಟರ್ ಮತ್ತು ಹಿಪ್ನೋಟಿಸಿಸ್ ತಜ್ಞರಾದ ವಿ ಭರಣಿ ರಾಜು. ಯಾವ ಆಹಾರಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ? ಯೂಶುವಲಿ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ, ಮೊಸರು ತಿನ್ಬೇಕಾ ಬೇಡವಾ ಅಥವಾ ತಣ್ಣೀರು ಕುಡಿಬೇಕಾ ಬೇಡವಾ ಅನ್ನೋ ರೀತಿ. ಸೊ ಹೀಗಾಗಿ ಯಾವ ಆಹಾರಗಳನ್ನ ಈ ಟೈಮಲ್ಲಿ ಅವಾಯ್ಡ್ ಮಾಡಬೇಕಾಗುತ್ತೆ? ಜನರಲಿ ನೆಗಡಿ ಆಯಿತು, ಇಲ್ಲ ಕಾಫ್ ಆಯಿತು, ಇಲ್ಲ ಫೀವರ್, ಈ ಥರ ಯಾವುದೇ ಥರ ಇನ್ಫೆಕ್ಷನ್ಸ್ ಇರಲಿ ಆದಷ್ಟು ಬಿಸಿ ಬಿಸಿ ನೀರನ್ನು ಕುಡಿದ್ರೆ ತುಂಬ ಉತ್ತಮ. ಅದರ ಜೊತೆಗೆ ಆದಷ್ಟು ಈ ಫರ್ಮೆಂಟೆಡ್ ಫುಡ್, ಇಡ್ಲಿ, ದೋಸೆ, ಜನರಲಿ ಏನಾಗುತ್ತೆ ಅಂದರೆ ಹುಷಾರಿಲ್ಲ ಅಂದ ಕೂಡಲೇ ನಾವು ಇಡ್ಲಿ ಜಾಸ್ತಿ ಮೊರೆ ಹೋಗ್ತೀವಿ. ಅಂದರೆ
ಪೇಷಂಟ್ ಫ್ರೆಂಡ್ಲಿ ಫುಡ್ ಅಂತ ಹೇಳಿ ಇಡ್ಲಿ ತಗೋತಾರೆ. ಆದಷ್ಟು ಈ ಕೋಲ್ಡ್ ಅಥವಾ ಕಾಫ್ ಅಥವಾ ಫೀವರ್ ಇದ್ದಾಗ ಜನರಲಿ ಇಡ್ಲಿನ ಅವಾಯ್ಡ್ ಮಾಡಿ, ಅದರ ಬದಲಾಗಿ ನೀವು ಅಕ್ಕಿ ಗಂಜಿ ಇಲ್ಲ ಹೆಸರು ಕಾಳನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ಸೂಪ್ ಥರ ಮಾಡಿಕೊಂಡು ತಗೊಂಡಷ್ಟು ಬೇಗನೆ ಈ ಸಿಂಪ್ಟಮ್ಸಿಂದ ನೀವು ಹೊರಗೆ ಬರ್ಬೋದು. ಯಾಕೆ ಅಂದರೆ ಈಗ ಕೋಲ್ಡ್ ಇರಲಿ, ಕಾಫ್ ಇರಲಿ, ಯಾವುದೇ ಫೀವರ್ ಇರಲಿ, ಯಾವುದೇ ಥರ ಜೀವಾಣು ಅಂದರೆ ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ನಮ್ಮ ಬಾಡಿಗೆ ಎಂಟ್ರಿ ಆದಾಗ ನಮ್ಮ ಇಮ್ಯೂನ್ ಸಿಸ್ಟಮು ಅದಕ್ಕೆ ಫೈಟ್ ಮಾಡ್ತಾ ಇರುತ್ತೆ. ಆವಾಗ ನಾವು ನಮ್ಮ ಇಮ್ಯೂನ್ ಸಿಸ್ಟಮ್ಗೆ ಸಪೋರ್ಟಿವ್ ಆಗಿ ನಾವು ಫುಡ್ಡನ್ನು ಕೊಟ್ಟಾಗ ಡೆಫಿನೆಟ್ಲಿ ನ್ಯಾಚುರಲಾಗಿ ಅದು ನಮ್ಮ ಇಮ್ಯೂನ್ ಸಿಸ್ಟಮ್ ಫೈಟ್ ಮಾಡಿ ಆ ಸಿಂಪ್ಟಮ್ಸ್ಗಳು ಕೂಡ ಕಡಿಮೆ ಆಗುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ನೀವು ಅದಕ್ಕೆ ಪೂರಕವಾದಂಥ ಆಹಾರ ಅಂದರೆ ರೈಸ್ ಗಂಜಿ ಇರ್ಬೋದು, ಸಿಂಪಲ್ ಪೊಂಗಲ್ ಇರ್ಬೋದು, ಇಲ್ಲ ರೈಸ್ ದಾಲ್ ಇರ್ಬೋದು, ಇಲ್ಲ ಗಂಜಿ, ಈ ಥರ ಫುಡ್ಗಳನ್ನ ಆ ಟೈಮಲ್ಲಿ ತೊಗೊಂಡ್ರೆ ತುಂಬ ಉತ್ತಮ. ಓಕೆ ಮ್ಯಾಮ್, ಇನ್ನು ನೆಗಡಿ ವಿಷಯ ಆಯ್ತು. ಕೆಮ್ಮಿನ ವಿಷಯಕ್ಕೆ ಬಂದ್ರೆ ಕೆಮ್ಮಿನಲ್ಲಿ ಯಾವೆಲ್ಲ ವಿಧಗಳಿವೆ? ಸ್ಪೆಷಲಿ ಈ ವಿಂಟರ್ ಸೀಸನ್ ಅಲ್ಲಿ ಯಾವ ರೀತಿಯ ಕೆಮ್ಮು ಕಾಣಿಸ್ಕೊಳ್ಳುತ್ತೆ ಅಂಡ್ ಪರಿಹಾರ ಯಾವ ರೀತಿಯಾಗಿದೆ? ಈಗ ಜನರಲ್ ಈಗ ವಿಂಟರಲ್ಲಿ ಈಗ ನೆಗಡಿ ಆಗಿ ಕೆಲವೊಬ್ರು ಸರಿಯಾಗಿ ಚಿಕಿತ್ಸೆ ಆಗಿಲ್ದಾಗ ಏನಾಗುತ್ತೆ ಅಂದರೆ ಅದು ಕೆಮ್ಮಾಗಿ ಪರಿವರ್ತನೆ ಆಗೋ ಚಾನ್ಸಸ್ಸು ತುಂಬ ನೋಡ್ತೀವಿ. ಮತ್ತು ಈ ವಿಂಟರ್ ಅಂದ ಕೂಡಲೇ ನಮ್ಮ ಆಯುರ್ವೇದದಲ್ಲಿ ಇದನ್ನು ಹೇಮಂತ ಋತು ಅಂತ ಹೇಳ್ತೀವಿ. ಇದರಲ್ಲಿ ವಾತ ಮತ್ತು ಕಫದ ಪ್ರಿಡಾಮಿನೆನ್ಸ್ ಜಾಸ್ತಿ ಇರೋದ್ರಿಂದ ಜನರಲಿ ಕಫ ಮತ್ತು ವಾತಕ್ಕೆ ಸಂಬಂಧಪಟ್ಟ ಕೆಮ್ಮು ಜಾಸ್ತಿ ಇರುತ್ತೆ. ನಮ್ಮಲ್ಲಿ ಆಯುರ್ವೇದದಲ್ಲಿ ಕಾಸ ಅಂತ ಹೇಳಿ ತಗೋತೀವಿ. ಅದರಲ್ಲಿ 5 ಥರದ ವೆರೈಟಿ ಆಫ್ ಕಾಫ್ ಅಂತ ಬರುತ್ತೆ. ಅದರಲ್ಲಿ ಈ ಸೀಸನಲ್ಲಿ ಜನರಲಿ ಏನು ಮಾಡ್ತೀವಿ ಅಂದರೆ ಕಫ ಮತ್ತು ವಾತ ಪ್ರಿಡಾಮಿನೆನ್ಸ್ ಇರೋ ಕಫ ಜಾಸ್ತಿ ಇರುತ್ತೆ. ಅಂದರೆ ಅಲರ್ಜಿಕ್ ಬ್ರಾಂಕೈಟಿಸ್ ಇರ್ಬೋದು, ಇಲ್ಲ ಪ್ರೊಡಕ್ಟಿವ್ ಕಾಫ್ ಇರ್ಬೋದು, ಈ ಥರದ್ದು ಜಾಸ್ತಿ ಇರುತ್ತೆ. ಈ ಸಮಯದಲ್ಲಿ ಅವರು ಮನೆಯಲ್ಲಿ ಏನು ಮಾಡ್ಕೊಳ್ಬೇಕಂದ್ರೆ ಜನರಲಿ ನಾನು ಮುಂಚೆ ಹೇಳ್ದಾಗೆ ಅಮೃತ ಬಳ್ಳಿನ ಯೂಸ್ ಮಾಡೋದ್ರಿಂದ ಈ ಕಾಫು ಕೂಡ ಕಡಿಮೆ ಆಗುತ್ತೆ. ಅದರೊಟ್ಟಿಗೆ ಈಗ ಎಲ್ರಿಗೂ ಗೊತ್ತಿರುತ್ತೆ ಹರಿತಕ್ಕಿ ಅಂದರೆ ಅರಳೆಕಾಯಿ ಅಂತ ಹೇಳ್ತೀವಲ್ಲ, ಅದನ್ನು ಏನು ಮಾಡಿ ಅಂದರೆ ನೈಟ್ ಮಲ್ಗೋಕ್ಕಿಂತ ಮುಂಚೆ ಒಂದು ಅರ್ಧ ಚಮಚದಷ್ಟು ಅರಳೆಕಾಯಿ ಪುಡಿನ 1 ಲೋಟ ನೀರ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕಿ ನಾವು ಚೆನ್ನಾಗಿ ಕುದಿಸಿ ರಾತ್ರಿ ಊಟಕ್ಕಿಂತ ಮುಂಚೆ ತಗೊಂಡ್ರೆ ಡೆಫಿನೆಟ್ಲಿ ಅವರಿಗೆ ಈ ಥರ ಕಫ ಮತ್ತು ವಾತ ರಿಲೇಟೆಡ್ ಕಾಫ್ ಇದ್ದಾಗ ಅದು ಕೂಡ ಬೇಗನೆ ಕಡಿಮೆ ಆಗುತ್ತೆ. ಇನ್ನು ಅದರ ಜೊತೆಗೆ ಈ ಅರಳೆಕಾಯಿ ಇಲ್ಲ ಮತ್ತೇನು ಮಾಡಬೇಕು ಅನ್ನೋರಿಗೆ ಜನರಲಿ ಈಗ ಎಲ್ಲರ ಮನೇಲೂ ಹುರುಳಿಕಾಳಂತೂ ಇರುತ್ತೆ. ಹುರುಳಿಕಾಳನ್ನು ಬೇಯಿಸಿ ಸೂಪ್ ಥರ ಮಾಡಿಕೊಂಡು ತಗೊಳ್ಳೋದ್ರಿಂದ, ಇದನ್ನು ನಮ್ಮಲ್ಲಿ ಆಯುರ್ವೇದದಲ್ಲಿ ಕುಲತ್ತಯೂಷ ಅಂತ ಹೇಳ್ತೀವಿ, ಇದನ್ನು ಡೈಲಿ ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ತಗೊಳ್ಳೋದ್ರಿಂದನೂ ಕೂಡ ಈ ಕಫ ಮತ್ತು ವಾತ ಸಮಸ್ಯೆಯಿಂದ ಕೂಡ ಅವರು ಹೊರಗೆ ಬರ್ಬೋದು. ಇನ್ನು ಜನರಲಿ ಈಗ ಇದು ಹುರುಳಿಕಾಳು ಇಲ್ಲ ಮತ್ತು ಏನು ಮಾಡಬೇಕು ಅನ್ನೋರಿಗೆ ಜನರಲಿ ಮನೇಲಿ ತುಳಸಿ ಅಂತೂ ಇರುತ್ತೆ. ತುಳಸಿ ಅದು ಜಜ್ಜಿ ಸ್ವಲ್ಪ ರಸಕ್ಕೆ 1-2 ಚಮಚ ಜೇನುತುಪ್ಪ ಹಾಕ್ಕೊಂಡು ಕೂಡ ತಗೊಳ್ಬೋದು. ಅದರ ಒಟ್ಟಿಗೆ ಇನ್ನು ಮಕ್ಕಳು ಕೆಲವೊಬ್ರು ತಿನ್ನಲ್ಲ, ತುಳಸಿ ರಸ ತಗೊಳ್ಳಲ್ಲ. ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ ಮನೆಯಲ್ಲಿ ಬಾದಾಮಿ ಅಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಬಾದಾಮಿ ಜೊತೆಗೆ 1-2 ಎಸಳು ಬೆಳ್ಳುಳ್ಳಿನ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಅದನ್ನು ನೈಟ್ ಮಲ್ಗೋಕ್ಕಿಂತ ಮುಂಚೆ ತಿಂದರೆ ಡೆಫಿನೆಟ್ಲಿ ಅವರಿಗೆ ಈ ಕಫ ಮತ್ತು ವಾತ ರಿಲೇಟೆಡ್ ಏನು ಕಾಫ್ ಇರುತ್ತೆ ಅವರು ಇದರಿಂದ ಹೊರಗೆ ಬರ್ಬೋದು. ನೆಗಡಿ ಹಾಗೂ ಕೆಮ್ಮಿನ ಕುರಿತು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಮ್ಯಾಮ್, ಧನ್ಯವಾದ. ಥ್ಯಾಂಕ್ ಯು.